ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಹೋಗ್ತೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ 2 ಕಾರ್ಡ್ ಪೈಲ್ ಇದೆ, ಮೊದಲನೇದು ಮತ್ತು ಇದು ಎರಡನೆಯದು. ನಿಮಗೆ ಯಾವುದು ಕಾರ್ಡ್ ಕನೆಕ್ಟ್ ಆಗುತ್ತೆ, ಯಾವುದು ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಇವತ್ತಿನ ರೀಡಿಂಗ್, ಟ್ಯಾರೋ ರೀಡಿಂಗ್ ಯಾವ ವಿಷಯದ ಕುರಿತಾಗಿರುತ್ತೆ ಅಂದರೆ, ನೀವು ಒಬ್ಬ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಅವರ ಉದ್ದೇಶ ನಿಮ್ಮ ಬಗ್ಗೆ ಏನಾಗಿದೆ, ಅವ್ರ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಾಗಿದೆ, ಒಳ್ಳೇದಾಗಿದೆಯಾ ಅಥವಾ ಕೆಟ್ಟದಾಗಿದೆಯಾ, ಅವರ ಒಂದು ರಿಲೇಶನ್ಶಿಪ್ನ ನೀವು ಕಂಟಿನ್ಯೂ ಮಾಡೋದ್ರಿಂದ ಫ್ಯೂಚರ್ ಹೇಗಿರುತ್ತೆ, ಈ ಎಲ್ಲ ಕುರಿತಾಗೂ ನಿಮಗೆ ಈ ಒಂದು ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಮೆಸೇಜ್ ಸಿಗುತ್ತೆ. ಫ್ಯೂಚರ್ ಕೂಡ ಅರ್ಥ ಆಗುತ್ತೆ, ಇವ್ರ ಜೊತೆ ಹೇಗಿರುತ್ತೆ ನಿಮ್ಮ ಲೈಫ್ ಅಂತ. ಮತ್ತು ಒಂದಷ್ಟು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ನ ಕೂಡ ನಾನು ತೆಗಿತಾ ಇದ್ದೀನಿ. ನಾನು ಇನ್ನು ಒಂದು ವಿಷಯವನ್ನು ಮಾಡ್ತಾ ಇರೋದೇನೆಂದರೆ, ಪ್ರತಿದಿನ ವಿಡಿಯೋ ಮಾಡುವಾಗ ನಿಮ್ಗೆ ಹೇಳಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫುಲ್ ನೇಮ್, ಡೇಟ್ ಆಫ್ ಬರ್ತ್ ಮತ್ತು ಕ್ವೆಶನ್, 1 ಲೈನ್ ಕ್ವೆಶನ್ನ ಹಾಕೋಕ್ಕೆ. ಸೊ ಯಾರು ಆ ಒಂದು ವಿಡಿಯೋಗೆ ಕಮೆಂಟ್ ಮಾಡಿರ್ತೀರಾ, ಅದರಲ್ಲಿ ಒಬ್ಬ ಲಕ್ಕಿ ಪರ್ಸನ್ಗೆ ನಾನು ನೆಕ್ಸ್ಟ್ ಡೇ ಪಿಕ್ ಮಾಡಿ ರೀಡಿಂಗ್ ಮಾಡ್ತೀನಿ ಅಂತ. ಸೊ ಎಸ್ಟರ್ಡೇ ಯಾರು ಕಮೆಂಟ್ ಸೆಕ್ಷನ್ ಹಾಕಿದ್ರು, ನೆನ್ನೆ ಹಾಕಿದ ವಿಡಿಯೋಗೆ ಯಾರ್ಯಾರು ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ಕ್ವೆಶನ್ನ ಹಾಕಿದ್ರು, ಅವರಲ್ಲಿ ಒಬ್ಬ ಲಕ್ಕಿ ಪರ್ಸನ್ಗೆ ಇವತ್ತು ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಮೊದಲು ಅವ್ರಿಗೆ ರೀಡಿಂಗ್ ಮಾಡಿ ಆದ ನಂತರ ನಾನು ಜನರಲ್ ರೀಡಿಂಗ್ನ ಮಾಡ್ತೀನಿ. ಸೊ ಆ ಲಕ್ಕಿ ಪರ್ಸನ್ ಯಾರು ಅಂದರೆ ಸರಿತಾ ಇಲ್ಕಲ್ ಅಂತ. ಅವರ ಡೇಟ್ ಆಫ್ ಬರ್ತ್ 3/2/1994. ಸೊ ಇವರ ಪ್ರಶ್ನೆ ಏನಾಗಿತ್ತು ಸರಿತಾ ಅವ್ರದ್ದಂದರೆ, ಗೌರ್ಮೆಂಟ್ ಜಾಬ್ ಯಾವಾಗ ಸಿಗುತ್ತಾ ಮತ್ತು ಯಾವಾಗ ಸಿಗುತ್ತೆ, ಈ ಒಂದು ಪ್ರಶ್ನೆಗೆ ನಾನು ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಸರಿತಾ ಇಲ್ಕಲ್ ಅವರಿಗೆ ಚೆಕ್ ಮಾಡ್ತಾ ಇದ್ದೀನಿ. ಥರ್ಡ್ ಬಾರ್ನ್ ಜಾಬ್, ಗೌರ್ಮೆಂಟ್ ಜಾಬ್ ಬಗ್ಗೆ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ, ಏಸ್ ಆಫ್ ಸ್ಪೋರ್ಟ್ಸ್ ಬಂದಿದೆ, ಮತ್ತು ದ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಸ್ಟ್ರೆಂತ್ ಬಂದಿದೆ, ಔಟ್ಕಮ್ ಟೆಂಪರೆನ್ಸ್ ಬಂದಿದೆ. ಸೊ ಅಮೇಝಿಂಗ್ ಕಾರ್ಡ್ಸ್, ಎಲ್ಲನೂ ಪಾಸಿಟಿವ್ ಕಾರ್ಡ್ಸ್ ಅಂತಲೇ ಹೇಳ್ತೀನಿ. ಒಂದು ವೀಲ್ ಆಫ್ ಫಾರ್ಚ್ಯೂನ್ ಇವ್ರಿಗೆ ಬಂದಿರೋದ್ರಿಂದ ಅವರ ಒಂದು ಡೆಸ್ಟಿನಿ ಹಂಗಿದೆ, ಅವರು ಡೆಸ್ಟಿನ್ಡ್ ಆಗಿದ್ದಾರೆ. ಸರಿತಾ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗಲೇಬೇಕು. ಮತ್ತು ಈಗ ಅವ್ರೇನು ಎಕ್ಸಾಮ್ಸ್ನ ಬರೀತೀರಾ ನೀವು, ಅದ್ರ ಬಗ್ಗೆ ಆದಷ್ಟು ಸೀರಿಯಸ್ನೆಸ್ ಆಗಿ ತಗೋಬೇಕಾಗತ್ತೆ. ನೀವು ಅಷ್ಟೇ ನಿಮ್ಮ ಕಡೆಯಿಂದ ಎಫರ್ಟ್ಸ್ನ ಹಾಕಬೇಕಾಗತ್ತೆ. ಇದು ನಿಮಗೆ ಪ್ಯಾಷನೇಟ್ ಆಗಿರುವಂಥ ಒಂದು ಕೆಲಸ, ಅಂದರೆ ನಿಮಗೆ ಬೇಕೇ ಬೇಕು ಅನ್ನುವಂಥ ಹಠನೂ ಇದೆ ನಿಮಗೆ. ಸ್ಟ್ರೆಂತ್ ಇರೋದ್ರಿಂದ ಆ ಟ್ಯಾಲೆಂಟ್ ನಿಮ್ಮಲ್ಲಿದೆ, ಸ್ಕಿಲ್ ಸೆಟ್ ಇದೆ, ಅಷ್ಟೇ ಸ್ಮಾರ್ಟ್ನೆಸ್ ಕೂಡ ಇದೆ. ಸೊ ನಿಮ್ಮಲ್ಲಿ ಆ ಒಂದು ಛಲನೂ ಇದೆ ಅಂತ ಹೇಳ್ಬೋದು. ಟೆಂಪರೆನ್ಸ್ ಇರೋದ್ರಿಂದ ಸ್ವಲ್ಪ ಕಾಯಬೇಕು, ಆದರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಬೈ ನೆಕ್ಸ್ಟ್ ಇಯರ್ 2025. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್ ಸರಿತಾ ಅವರೇ. ನಿಮ್ಗೆ ಆದಷ್ಟು ಬೇಗ ಗೌರ್ಮೆಂಟ್ ಜಾಬ್ ಸಿಗಲಿ. ಸೊ ಇವತ್ತು ಕೂಡ ನಿಮ್ಗೆ ಆ ಚಾನ್ಸ್ ಇರುತ್ತೆ. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಫುಲ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಮತ್ತು 1 ಲೈನ್ ಕ್ವೆಶನ್ ಹಾಕಬೇಕಾಗತ್ತೆ. ಸೊ ಇವತ್ತು ಯಾರು ಟೈಪ್ ಮಾಡಿರ್ತಾರೆ ಕಮೆಂಟ್ ಸೆಕ್ಷನಲ್ಲಿ, ಅವ್ರಿಗೆ ನೆಕ್ಸ್ಟ್ ಡೇ, ನಾಳೆ ನಾನು ಮಾಡುವಂಥ ವಿಡಿಯೋನಲ್ಲಿ ಒಂದು ಲಕ್ಕಿ ಪರ್ಸನ್ಗೆ ಈ ಥರದ್ದು ಒಂದು ಪರ್ಸ್ನಲ್ ರೀಡಿಂಗ್ ಸಿಗುತ್ತೆ. ಸೊ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಯಾವ ಕುರಿತಾಗಿರುತ್ತೆ ಅಂದರೆ, ನೀವು ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಆ ವ್ಯಕ್ತಿಯ ಉದ್ದೇಶ ಏನಾಗಿದೆ, ನಿಮ್ಮ ಕಡೆಗೆ ಏನಾಗಿದೆ, ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಮತ್ತು ಫ್ಯೂಚರ್ ಈ ವ್ಯಕ್ತಿ ಜೊತೆ ಏನಾಗಿರುತ್ತೆ ಅಂತ ನೀವು ತಿಳ್ಕೊಬಹುದು. ಐ ಹೋಪ್ ಯು ಸೆಲೆಕ್ಟೆಡ್. ಎಂದಿನಂತೆ ಈ ಒಂದು ಫಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಇವ್ರ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ, ಈ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ, ಹಾಗೂ ಮನಸ್ಸಿನಲ್ಲಿ ಏನಿದೆ, ಫ್ಯೂಚರ್ ಹೇಗಿರುತ್ತೆ. ಮತ್ತು ಒಂದು ದೈವದಿಂದ ಮೆಸೇಜ್ ಕೂಡ. 9 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಹಾಗೂ ಫೂಲ್ ಕಾರ್ಡ್ ಬರ್ತಾ ಇದೆ, ಮತ್ತು 10 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಸ್ಟ್ರೆಂತ್ ಬರ್ತಾ ಇದೆ, ಎಂಪರರ್ ಕಾರ್ಡ್ ಬರ್ತಾ ಇದೆ, ಲಾಜಿಕ್ ಆ್ಯಂಡ್ ಆರ್ಗನೈಸೇಷನ್ ವಿಲ್ ಇನ್ಕ್ರೀಸ್ ಯೋರ್ ಸಕ್ಸಸ್. ಓಕೆ,
ಸೊ ಇಲ್ಲಿ ಇವರ ಉದ್ದೇಶದ ಬಗ್ಗೆನೇ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ ನಿಮ್ಗೆ. 9 ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಕಷ್ಟದ ಟೈಮ್‌ನಲ್ಲಿ ಇವ್ರು ಬಂದಿದ್ದಾರೆ. ನಿಮ್ಗೆ ಯಾವಾಗ ಪ್ರಾಬ್ಲಮ್ ಬಂದಿದೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಒಂದೊಂದ್ ಸಲ ನೀವು ಕಳೆದೋಗಿರುವಾಗ ಇಂಪಾರ್ಟೆಂಟ್ ಡೆಸಿಷನ್ಸ್‌ನ ತಗೊಳ್ಳೋ ಟೈಮ್‌ನಲ್ಲಿ ಅವರೊಂದು ದಾರಿ ದೀಪ ಕೂಡ ಆಗಿದ್ದಾರೆ. ಮತ್ತು ಆಸ್ ಐ ಟೋಲ್ಡ್ ನಿಮ್ಮ ಪ್ರಾಬ್ಲಮ್ಸ್‌ನ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಹಾಗೂ ನಿಮ್ಗೆ ಒಂದು ಬೆನ್ನೆಲುಬಾಗಿ ಇರ್ತಾರೆ. ಒಂದು ಫೌಂಡೇಶನ್ ಆಗೂ ಇರ್ತಾರೆ ಅಂತ ಹೇಳ್ತೀನಿ. ಅವರ ಮನಸ್ಸಿನಲ್ಲಿ ನಿಮ್ಗೇನು ಕೆಟ್ಟದಾಗಬಾರ್ದು ಅಂತಾನೆ ಇದೆ. ಯಾಕೆಂದ್ರೆ ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ಮತ್ತು ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫ್‌ನಲ್ಲಿ ಸಕ್ಸಸ್ ನೀವು ನೋಡ್ಲಿ ಅನ್ನುವ ಆಶಯನ ಇಟ್ಕೊಂಡಿದ್ದಾರೆ. ಹಾಗೂ ಇವರು ಕೂಡ ಅಷ್ಟೇ ಮೆಚ್ಯೂರ್ಡ್ ಪರ್ಸನ್. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಮೆಚ್ಯೂರ್ಡ್ ಪರ್ಸನ್, ಒಳ್ಳೆಯ ಹುದ್ದೆಯಲ್ಲಿರುವಂತಹ ಪರ್ಸನ್ ಇವರು. ಲೈಫ್ ಬಗ್ಗೆ ತುಂಬಾನೇ ಅರ್ಥ ಮಾಡ್ಕೊಂಡಿರುವಂತಹ ಪರ್ಸನ್ ಇವರು. ಸೊ ಇವರ ಕಡೆಗೆ ಅವರ ಕಡೆಗೆ ಅಂದ್ರೆ ಅವರು ನಿಮ್ಮ ಬಗ್ಗೆ ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಅಂದ್ರೆ ನೀವು ಬೆಳಿಬೇಕು, ಇನ್ನ ಒಳ್ಳೇದಾಗಬೇಕು, ನಿಮ್ಮ ಲೈಫ್‌ನಲ್ಲಿ ಮುಂದೆ ಬರಬೇಕು ಅನ್ನುವಂಥ ಯೋಚನೆ ಇದೆ. ಇವ್ರ ಬಗ್ಗೆ ನಾನೇನು ನೆಗೆಟಿವ್ ಅಂತ ನೋಡ್ತಾ ಇಲ್ಲ. ನಾನೇನು ನೋಡ್ತಾ ಇದ್ದೀನಿ ಅಂದ್ರೆ ಈ ವ್ಯಕ್ತಿ ಹೇಗೆ ಅಂದ್ರೆ ನನಗೆ ಕೆಟ್ಟದಾದ್ರೂ ಬೇರೆಯವ್ರಿಗೆ ಕೆಟ್ಟದಾಗಬಾರ್ದು. ನನಗೆ ಏನೇ ಅಡಚಣೆ ಆದ್ರೂ ಬೇರೆಯವ್ರಿಗದು ಪ್ರಾಬ್ಲಮ್ ಅಥವಾ ಸ್ಟ್ರೆಸ್ ಆಗಬಾರ್ದು ಅನ್ನುವಂಥ ವ್ಯಕ್ತಿತ್ವ. ಒಂಥರ ಸ್ವಾಭಿಮಾನಿ ಅಂತಾನೂ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಬೇರೆಯವ್ರನ್ನ ದುರುಪಯೋಗ ಮಾಡ್ಕೋಬೇಕು ಅನ್ನುವಂಥ ಯೋಚನೆ ಇಲ್ಲ ಈ ವ್ಯಕ್ತಿಗೆ. ಸೊ ಈ ವ್ಯಕ್ತಿ ನಿಮ್ಮ ಲೈಫ್ ಲಾಂಗ್ ಇರ್ತಾರೆ. ಹಾಗೂ ನಿಮಗೆ ಏನೇ ಆಗಿರಲಿ ಅವ್ರನ್ನ ನೀವು ರಿಲೈ ಮಾಡ್ಬೋದು, ನೀವು ಟ್ರಸ್ಟ್ ಮಾಡ್ಬೋದು, ನೀವು ಮುಂದುವರಿಬೋದು ಈ ವ್ಯಕ್ತಿ ಜೊತೆ. ಅಕಸ್ಮಾತ್ ಈ ವ್ಯಕ್ತಿ ನಿಮ್ಗೊಂದು ಲೈಫ್ ಪಾರ್ಟ್ನರ್ ಆಗ್ಬಿಟ್ರೆ ಯು ಆರ್ ಅ ಲಕ್ಕಿ ಪರ್ಸನ್ ಅಂತ ಹೇಳ್ತೀನಿ. ಏನಾದರೂ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಅವರು ನಿಮಗೆ ನಿಜವಾಗ್ಲೂ ಅವರ ಲೈಫ್ ಪಾರ್ಟ್ನರೇ ಆಗಿದ್ದಾರೆ ಅಂದರೆ ಕಮೆಂಟ್ನಲ್ಲಿ ಹಾಕಿ. ಬಿಕಾಸ್ ದಿಸ್ ಇಸ್ ಅನ್ ಅಮೇಝಿಂಗ್ ರೀಡಿಂಗ್. ಯಾಕಂದರೆ ಈ ವ್ಯಕ್ತಿ ನಿಮಗೆ ಒಂದು ಫ್ರೆಂಡ್ ಆಗಿರ್ತಾರೆ, ಒಂದು ಸಪೋರ್ಟ್ ಸಿಸ್ಟಮ್ ಆಗಿರ್ತಾರೆ, ಹಾಗೂ ನಂಬಿಕಸ್ಥ ವ್ಯಕ್ತಿ ಆಗಿರ್ತಾರೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ದಿಸ್ ಹೆಲ್ಪ್ಡ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಈ 2ನೇ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿರೋರು ರೀಡಿಂಗ್ ಮಾಡ್ತೀನಿ ಮತ್ತು ಒಂದು ದೈವದಿಂದ ಮೆಸೇಜ್ ಏನು ಬಂದಿದೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ. ಇವರ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವ್ಯಕ್ತಿಯ ಉದ್ದೇಶ 5 ಆಫ್ ಕಪ್ಸ್ ಬಂದಿದೆ, 6 ಆಫ್ ಕಪ್ಸ್ ಬಂದಿದೆ, ಚಾರಿಯಟ್ ಕಾರ್ಡ್ ಬಂದಿದೆ ಮತ್ತು ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ, ಕ್ವೀನ್ ಆಫ್ ಸ್ವೋರ್ಡ್ಸ್ ಬಂದಿದೆ ಮತ್ತು 10 ಆಫ್ ಪೆಂಟಿಕಲ್ಸ್ ಬರ್ತಿದೆ ಹಾಗೂ 3 ಆಫ್ ಕಪ್ಸ್ ಬಂದಿದೆ. ಸೊ ಇದು ಈ ರಿಲೇಶನ್ಶಿಪ್ ಹೇಗೆ ಅಂದರೆ ಒಂದಷ್ಟು ನೋವು ಇಬ್ಬರು ಅನುಭವಿಸಿದ್ದೀರಾ. ಅವ್ರು ನಿಮಗೆ ಎಲ್ಲ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿಲ್ಲ, ಒಂದಷ್ಟು ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ನು ಕೊಟ್ಟಿದ್ದಾರೆ, ಬೇಜಾರು ಮಾಡಿದ್ದಾರೆ. ಹಾಗೂ ಇವ್ರು ನಿಮಗೆ ಎಷ್ಟೋ ವರ್ಷದ ಒಂದು ಕನೆಕ್ಟ್ ಇರಬಹುದು, ಅಥವಾ ಆನ್ ಆ್ಯಂಡ್ ಆಫ್ ಕನೆಕ್ಷನ್ ಆಗಿರಬಹುದು, ಅಥವಾ ಬಂದು ಹೋಗಿ ನಿಮ್ಮ ಲೈಫ್ನಲ್ಲಿ ಇರಬಹುದು. ಆದರೂ ಕೂಡ ನೀವು ತುಂಬ ಆಳವಾಗಿ ಇವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅವರು ಹಾಗೆ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತು ಇಬ್ಬರು ಕೂಡ ಒಂಥರ ಈಸಿ ಗೋಯಿಂಗ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ನೀವು ಮತ್ತು ಈ ವ್ಯಕ್ತಿ ಕಂಪ್ಯಾಟಿಬಿಲಿಟಿ ತುಂಬ ಚೆನ್ನಾಗಿದೆ. ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತು ಚಾರಿಯಟ್ ಬಂದಿರೋದ್ರಿಂದ ಮೂಮೆಂಟ್ ಇದೆ ರಿಲೇಶನ್ಶಿಪ್ನಲ್ಲಿ. ಸೊ ಏನೇ ಆಗಲಿ ಇಬ್ಬರು ಕೂಡ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ, ಈ ಥರದ್ದು ಒಂದು ವಿಚಾರ. ಹಾಗೂ ಒಂದು ಟೆಕ್ಸ್ಟ್ ಮುಖಾಂತರನೋ ಫೋನ್ ಕಾಲ್ ಮುಖಾಂತರನೋ ಒಟ್ಟಿನಲ್ಲಿ ದೂರ ಇದ್ರೂ ಕೂಡ ಟಚ್ನಲ್ಲೇ ಇರಬೇಕು ಅನ್ನುವಂಥ ಯೋಚನೆ ಅವ್ರಿಗೂ ಇರುತ್ತೆ, ನಿಮಗೂ ಇರುತ್ತೆ. ಅವರ ಉದ್ದೇಶ ಏನಿದೆ ಅಂದರೆ ನೀನು ಆ್ಯಕ್ಚುಲಿ ನೆಗೆಟಿವ್ ನೋಡ್ತಾ ಇಲ್ಲ, ಪಾಸಿಟಿವೇ ನೋಡ್ತಾ ಇದ್ದೀನಿ. ಹಾಗೂ ತುಂಬ ತಾಳ್ಮೆ ಇದೆ ವ್ಯಕ್ತಿಗೆ. ನಿಮ್ಗೇನಾದರೂ ಕೆಟ್ಟದಾದರೆ ಅವ್ರಿಗೆ ಬೇಜಾರಾಗುತ್ತೆ, ಹಾಗೂ ಆಗಬಾರ್ದು ಅನ್ನೋದು ಕೂಡ ಅವರ ಉದ್ದೇಶನೇ ಆಗಿದೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡೋಕ್ಕೆ ಬರ್ತಾರೆ, ನಿಮಗೆ ಯಾವಾಗಲೂ ಒಂದು ಪಾಸಿಟಿವ್ ಲೈಟ್ ಆಗಿರ್ತಾರೆ ಅಂತ ಹೇಳ್ತೀನಿ. ಕ್ವೀನ್ ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಏನೇ ಇಶ್ಯೂಸ್ ಇರಬಹುದು, ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ದೀರಾ, ಅವರು ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ.
ಹಾಗೂ ನೀವು ಇಂಡಿಪೆಂಡೆಂಟ್ ಪರ್ಸ್ನಾಲಿಟಿ ಅನ್ನೋದನ್ನ ಅವ್ರು ತುಂಬ ಅಡ್ಮೈರ್ ಮಾಡ್ತಾರೆ. ನೀವು ಬೇರೆಯವ್ರ ಮೇಲೆ ಅವಲಂಬಿತರಾಗೋದಿಲ್ಲ ಅನ್ನೋದೇ ಅವ್ರಿಗೆ ನಿಮ್ಮ ಬಗ್ಗೆ ಇರುವಂಥ ಒಂದು ಒಳ್ಳೆಯ ಅಭಿಪ್ರಾಯ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಫೈನಾನ್ಷಿಯಲ್ ಅಡ್ವೈಸ್ ಕೊಡ್ಬೋದು ಈ ವ್ಯಕ್ತಿ ನಿಮಗೆ. ಮತ್ತು ನಿಮ್ಮ ಬಗ್ಗೆ ಅವ್ರಿಗೆ ಹೆಮ್ಮೆ ಇದೆ. ಹಾಗೂ ನಿಮ್ಗಿರುವಂಥ ನಾಲೆಡ್ಜ್ ವಿಚಾರವಾಗಿ ಬಹಳ ಖುಷಿನೂ ಇದೆ. ಇಂಥ ವ್ಯಕ್ತಿ ನನ್ನ ಲೈಫಲ್ಲಿ ಇದಾರಲ್ಲ ಅಂತ ಅವ್ರಿಗೆ ಹೆಮ್ಮೆ ಆಗುತ್ತೆ. ಸೊ ಈ ಥರದ್ದು ಒಂದು ರಿಲೇಶನ್ಶಿಪ್ ಆಗಿದೆ. ಇದು ತುಂಬ ಫ್ರೆಂಡ್ಲಿ ಹಾಗೂ ಈ ಕನೆಕ್ಷನ್ ತುಂಬಾನೇ ಡೆಪ್ತ್ ಆಗಿದೆ ಅಂತ ಹೇಳ್ಬೋದು, ಇನ್ ಡೆಪ್ತ್ ಆಗಿದೆ ಅಂತ ಹೇಳ್ಬೋದು, ಬೌಂಡೆಡ್ ಆಗಿದೆ ಅಂತ ಹೇಳ್ಬೋದು, ಆಳವಾಗಿದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅ ವಂಡರ್ಫುಲ್ ಪಾಸಿಟಿವ್ ರೀಡಿಂಗ್. ಈ ರಿಲೇಶನ್ಶಿಪ್ ಕಟ್ ಆಗೋದಿಲ್ಲ, ಈ ರಿಲೇಶನ್ಶಿಪ್ ಮುಂದುವರಿಯುತ್ತೆ. ನಾನೇನೋ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಏನೇ ಆಗಿರಲಿ ಒಬ್ರಿಗೊಬ್ರು ಒಂದು ಸಪೋರ್ಟ್ ಸಿಸ್ಟಮ್ ಆಗಿರ್ತೀರಾ. ನಿಮ್ಮ ನೋವು ಅವ್ರು ಕೇಳ್ತಾರೆ, ಅವ್ರ ನೋವು ನೀವು ಕೇಳ್ತೀರಾ. ಹೀಗಿದೆ ಈ ರಿಲೇಶನ್ಶಿಪ್. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.